ಸರ್ ಕೂತ್ಕೊಳ್ಳಿ. ರೀ ಹರೀಶ್, ಕಾಪಿ ತರಿಸ್ರಿ. ಸರ್ ಪ್ಲೀಸ್ ಕೂತ್ಕೊಳ್ಳಿ. ಏನು ವಿಷಯ ಇನ್ಸ್ಪೆಕ್ಟ್ರೆ? ಸರ್ ನಿಮ್ಮ ಮನೇಲಿ ಪರಿಸ್ಥಿತಿ ಆಗಿದೆ ಸರ್. ಅಂದರೆ? ತಪ್ಪು ತಿಳ್ಕೊಬೇಡಿ ಸರ್. ನಿಮ್ಮ ಮನೇಲಿ ಎಲ್ಲ ಓಕೆನಾ? ಈ ವಿಚಾರಕ್ಕೆ ನಾನು ತಲೆ ಹಾಕಬಾರ್ದು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ನನಗೆ ಆರ್ಡ್ರ್ ಬಂದಿದೆ, ನಾನು ವಿಚಾರಿಸಲೇಬೇಕಲ್ವ ಸರ್? ವಿಚಾರಣೆಗೆ ಅಂತಲೇ ಕರೆದಿದ್ದೀರಿ. ನೀವು ಕೇಳೋ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕಾದ್ದು ನನ್ನ ಜವಾಬ್ದಾರಿ. ಆದರೆ ಪ್ರಶ್ನೆ ನನ್ನ ಮನೆ ವಿಚಾರ ಅಂದಾಗ... ಸರ್, ಟೀ. ಅಲ್ಲಿಡು. ತಗೊಳ್ಳಿ ಸರ್. ಇರಲಿ ಇರಲಿ, ತಗೊಳ್ಳಿ ಸರ್. ನನಗೆ ಗೊತ್ತು ಸರ್, ಧರ್ಮ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ದೊರೆ ಸರ್ ನೀವು. ಅವಕಾಶ ಸಿಕ್ಕಾಗಲೆಲ್ಲ ನೀವು ಮೇಲೆ ಬರೋದಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ನಿಮ್ಮ ಮನೆಯವರೇ ಅಂತ ಎಷ್ಟೋ ಸಾರಿ ಹೇಳಿದ್ದೀರ. ಈಗ ನಮ್ಮ ಕುತ್ತಿಗೆಗೆ ಬಂದಿರೋದು ನಿಮ್ಮ ಮನೇಲಾಗಿರೋ ಸಮಸ್ಯೆಯಿಂದನೇ ಸರ್. ಏನು ಹೇಳ್ತಾ ಇದ್ದೀರಿ? ಹೌದು ಸರ್. ಅದೇನೇ ಇದ್ರೂ ಹೇಳಿ, ಸಮಯ ಅನ್ನೋದು ತುಂಬ ಅಮೂಲ್ಯ. ನಂದಾದರೂ ಅಷ್ಟೇ, ನಿಮ್ಮದಾದರೂ ಅಷ್ಟೇ. ಸರ್, ನಾನು ನೇರವಾಗಿ ಕೇಳ್ತೀನಿ, ನಿಮ್ಮ ಮೊಮ್ಮಕ್ಕಳಿಗೆ ಅವ್ರಿಗೆ ಇಷ್ಟವಿಲ್ಲದಿರೋ ಮದುವೆನ ನೀವೇ ಮುಂದೆ ನಿಂತು ಮಾಡ್ತಿದ್ದೀರಾ? ಅದರಿಂದ ಅವ್ರು ತುಂಬ ನೊಂದಿದ್ದಾರೆ, ಹಾಗೆ ಡಿಪ್ರೆಷನಲ್ಲಿ ಕೂಡ ಇದ್ದಾರೆ. ಇದಕ್ಕೆಲ್ಲ ಕಾರಣ ನೀವೇ ಅಂತ ಆರೋಪ ಇದೆ ಸರ್. ಮದುವೆ ನಮ್ಮ ಮನೆ ಒಳಗಿನ ವಿಷಯ, ಅದಕ್ಕೆ ಬೇರೆ ಯಾರೋ ಕಂಪ್ಲೇಂಟ್ ಕೊಡೋಕೆ ಹೇಗೆ ಸಾಧ್ಯ? ಇದೆಲ್ಲ ನಿಮಗೆ ಗೊತ್ತಿಲ್ಲದೆ ಹೇಗೆ ಸಾಧ್ಯ ಸರ್? ಇದೆಲ್ಲ ಲೆಫ್ಟು ರೈಟು ಅಂಡರ್ ಲಿಬರ್ಟಿ ಕೆಳಗಡೆ ಬರುತ್ತೆ ಸರ್. ಒತ್ತಾಯದ ಮದುವೆಯಿಂದ ಅವ್ರ ಜೀವನ ಹಾಳಾಗಿದೆ ಅಂತ ಆರೋಪ ಇದೆ ಸರ್. ಅದು ಅಲ್ಲದೆ ಇದರಲ್ಲಿ ಪರ್ಸ್ನಲ್ ಟಾರ್ಗೆಟ್ ಕೂಡ ಇರ್ಬೋದು. ನಮಗೂ ಪ್ರೆಷರ್ ಇದೆ ಸರ್, ನಿಮ್ಮನ್ನು ವಿಚಾರಿಸಲೇಬೇಕು ಅಂತ. ನಾವು ಸ್ವಲ್ಪ ಇದನ್ನು ತಳ್ಳಾಕನ ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ ಸರ್. ನಿಮ್ಮ ಮೊಮ್ಮಕ್ಕಳು ಮದುವೆನ ಒತ್ತಾಯ ಮಾಡಿದ್ರಾ? ಅಣ್ಣ, ಅವ್ರ ಮನೆ ಗೊತ್ತು ತಾನೆ? ಇದೇನ್ ಲಕ್ಷ್ಮವ್ವ ಹಿಂಗ್ ಕೇಳ್ತೀರಿ? ನಿಮ್ ಮದ್ವಿ ದಿನ ಆದಿ ಅಣ್ಣರ್ನ ಹುಡುಕ್ಲಿಕ್ಕೆ ಗಿರಿಧರ ಪರ್ದತಿ ನಾನು ಬಂದಿದ್ನಲ್ಲ. ಕ್ಷಮಿಸ್ಬಿಡವ್ವ, ನಿಮ್ಗ ಗ್ಯಾಸ್ ಆಗ್ಲಿ ಅಂತ ನಾ ಹೇಳಿಲ್ಲ. ನಮ್ಗ ಮನಿ ಗೊತ್ತು ಅಂತ ಹೇಳಕ್ ಹೋಗಿ ಹಂಗ ಹೇಳಿದ್ನಿ ಅಷ್ಟ. ಇರ್ಲಿ ಬಿಡಿ ಪ್ರಸನ್ನ. ಲಕ್ಷ್ಮವ್ವ, ಅದು ಎಡಕ್ಕೋ ಬಲಕ್ಕೋ ಅಂತ ಚೂರು ಡೌಟ್ ಐತಿ ಅಷ್ಟ. ಇದೇನಣ್ಣ, ಈಗ ತಾನೇ ಮನೆ ಗೊತ್ತು ಅಂತ ಹೇಳಿದ್ರಿ? ಅವತ್ತು ಗಿರಿಧರಪ್ಪರ ಜೋಡಿ ಬಂದಿದ್ನಲ್ಲ, ಅವರ ರೂಳೆಲ್ಲ ಹೇಳ್ತಿದ್ರು.